ಸರ್ ನಿಮ್ಮ ಹೆಸರು ಹೇಳಿ. ರೇವಣ್ಣ ಅಂತ. ಯಾವ ಊರು? ಗುಡ್ರಪಳ್ಳಿ. ಸರ್ 3 ಹಸು ಇದೆ ನಿಮ್ಮದು. ಹೌದು ಸರ್. ಎಷ್ಟು ವರ್ಷದಿಂದ ಇದ್ದಾವೆ ಸರ್? ಸರ್ ಆಗಲೇ ಒಂದು 7-8 ವರ್ಷದಿಂದ ಅವೆ. 3. ಎಷ್ಟನೇ ಸ್ಕೂಲ್ ಇದು? ಇದು 3ನೇ ಸ್ಕೂಲ್ ಸರ್. ಇವಾಗ ಎಷ್ಟು ತಿಂಗಳು ಕರು? ಇದು 3 ತಿಂಗಳು ಕರು ಸರ್. 3 ತಿಂಗಳು? ಹಾಂ, ಯುಗಾದಿ ಹುಟ್ಟಿದ್ದ. ಹಾಂ ಹಾಂ. ಹಾಲು ಕರ್ಕೊತೀರಾ ಬೆಳಿಗ್ಗೆ ಒಂದು ಟೈಮು? ಇಲ್ಲ ಸರ್, ಕರಿಗೆ ಬಿಟ್ಬಿಡ್ತೀವಿ. ಓರ್ಗರು ಕರಿಗೆ ಬಿಟ್ಬಿಡ್ತೀರಾ? ಇದು ಓರ್ಗರ ಇದು? ಗಂಗಣ್ಣವ್ರ ಊರಿಗೆ ಹುಟ್ಟಿರೋದು? ಅದೇ ಪುನಿ ಕೊಟ್ಟಿದ್ನಲ್ಲ ಆ ಊರಿದು? ಹಾಂ ಹಾಂ ಹಾಂ. ಸರ್ ಇದು ಹಳೆ ಹಸ ಇದು? ಎಷ್ಟು ಸೂಲು ನಿಮ್ಮ ಮನೆಗೆ? ಫಲ ತಿರ್ಗಾ 3 ತಿಂಗಳು ಫಲನಾ? ಇದು ಓರ್ಗರನೇ? ಇದೆಷ್ಟು ತಿಂಗಳು? ಎಷ್ಟು ತಿಂಗಳಿದು? ಹಾಂ ಹಾಂ ಹಾಂ. ಇದೆಲ್ಲ ಓರ್ಗರನೇ ಹಾಕಿರೋ ಜಾಸ್ತಿ? ಯಾವ ಉಳಿಸ್ಕೊಂಡಿಲ್ಲ? ಯಾವ ಕೊಡೋದು ಯಾವ ಇಲ್ವಾ? ಅದೇ ಸ್ವಲ್ಪ ಇನ್ನೂ ದೊಡ್ಡದಾಗಬೇಕು. ಈಗೂ ನಿಮ್ಮನ್ನ ಇದು ಮುಡ್ಸಲ್ಲ? ನಿಮ್ಮ ಅಪ್ಪಾಜಿನೇ ಕಟ್ಟಾಕಬೇಕು, ಇಟ್ಕೊಂಡು ಹೋಗ್ಬೇಕು ಹೊಲತ್ರ. ಮತ್ತು ಹೆಂಗೆ ಅವ್ರೆಲ್ಲ ಊರಿಗೆ ಹೋಗ್ಬಿಟ್ರೆ? ಹಾಂ ಹಾಂ ಹಾಂ. ಹಾಂ, ಒಂದೆರಡು ದಿನ ಹಿಡ್ಕತ್ತು. ಹಾಂ. ಒಂದು ರಾತ್ರಿ ಸೇರಿಸ್ತಾನೆ ಹೋಯ್ತು, ಅಲ್ಲೇ ಬಿಟ್ಬಿಟ್ಟಿದ್ದು. ಅವ್ರನ್ನ ಹಾಸ್ಪಿಟ್ಲಿಂದ ಕರ್ಕೊಬಂದ್ಮೇಲೆ ಹಿಡ್ಕೊಬಂದ್ರು ಅವರೇನೆ. ಹೌದಾ? ಹಿಡ್ಕೊಬಂದು ಮೂಸ್ ನೋಡ್ಕೊಂಡು ಟ್ಯಾಂಕ್ ಬಂದು ಹಾಂ ಬೇರೆ ಬಟ್ಟೆ ಬಿಳಿ ಬಟ್ಟೆ ಹಾಕೊಂಡ್ರೆ ಹಾಂ ಮೂಸ್ ನೋಡ್ತಾರೆ ಯಾರು ಅಂತ. ಮೂಸ್ ನೋಡಿ ನೆಕ್ಸಿ ಅನ್ನೋಕ್ಕೆ ತಲೆ ಮಕ ಎಲ್ಲ ನೆಕ್ತಾರೆ. ಹಾಂ ಹಾಂ. ಇದು ನೀವು ತಂದಿದ್ದೀರಾ ಮನೆಗೆ ಹುಟ್ಟಿದ್ದ? ಹೊಸ ತಂದಿದ್ದು ಸಕರ. ಹೊಸ ಕರ ಅವತ್ತು 30,000 ತಂದಿದ್ದು. ಅಂದರೆ ಒಂದು 10 ವರ್ಷ ಮೇಲಾಗಿರಬೇಕು. 12 ವರ್ಷ ಆಗ ಸರ್. 12 ವರ್ಷ. ತಂದಿ ಹಸುರೇನು ಕೆಲಸ ಮಾಡಲ್ಲ? ನಾವು ಬಿಡೋದಿಲ್ಲ ಸರ್. ಬಿಡೋದಿಲ್ಲ. ನಗರ ಮೇಲೆ ನಗ ಇಕ್ಕೋದಿಲ್ಲ, ಹಚ್ಚಿರೋದು ಹೇಳ್ಬೇಕು. ಹಾಂ ಹಾಂ. ಒಳ್ಳೆ ಎತ್ತಾಗತ್ತಿದು. ಹಾಂ, ಕರ ಕೇಳ್ತಾವ್ ಸರ್ ಆಗಲೇ. ಹಾಂ ಹಾಂ. ಕರ ಕುಡಿಯೋದವರೆಗೂ ಬಿಡೋವರೆಗೂ 2 ವರ್ಷ 14 ಸಕರನೇ ಕೇಳ್ತಾವ್ರೆ. ಹಾಂ ಹಾಂ. ಆಗ ಶಿವಣ್ಣ ಅಂತವ್ರೆ. ಹಾಂ ಹಾಂ, ಶಿವಣ್ಣ ಗೊತ್ತು. ಅವರು ಸಕರೆ ಕೊಡುವಂತ ಅವ್ರ ಹತ್ರ ಒಂದು ಕರ ಅದೇ. ಹಾಂ ಹಾಂ. ಅದೇ ಊರಿಗೆ ಹುಟ್ಟಿರೋದು. ಹಾಂ ಹಾಂ. ಅದು ಕೊಡುವಂತ ಅವರು. ಹಾಂ ಹಾಂ. ಇಲ್ಲ ನಾವು ಕುಡಿಯೋದು ಬಿಡ್ಲಿ, ಕರ ಹೊಡ್ಕೊ ಹೋಗಿ ಹೊಸ ಕೊಡೋದಿಲ್ಲ ಅಂತ ನಾವು. ಹೊಸ ಫಸ್ಟ್ ಅವರೇ ಕೊಟ್ಟಿದ್ದರು. ಹೌದಾ? ನಾವು ಅಲ್ಲಿ ಕಡ್ಲಿಪುರದಾಗ ಕೇಬಿಲ್ ವ್ಯಾಪಾರ ಮಾಡಿದ್ದು. ಹಾಂ ಹಾಂ. ವ್ಯಾಪಾರ ಮಾಡಿ ನಮ್ಮ ಮನೇಲಿ ನೋಡಿ ಹಿಂಗೆ ಬಬೇರಾಗ ಬಂದ್ಬಿಡ್ತೀವಿ ಹೊಸಿಗೆಲ್ಲ. ಹಾಂ ಹಾಂ ಹಾಂ. ಒಂದು ಕರ ಹೋಗೇ ಬಿಡ್ತಿದ್ರದ್ದು. ಹಾಂ ಹಾಂ. ಅದಕ್ಕೆ ಅವನಿಗೆ ಗಂಗಣ್ಣ ಅವ್ನ ಗಂಟಾಗ್ತ ಶಿವಣ್ಣಗೆ. ಕರ ನೀನು ಮಡಿಕೋ, ಹೊಸ ನಮ್ಗೆ ಕೊಡುವಕ್ಕೆ ಅವ್ರು ಕೊಟ್ಬಿಡು ಅಂತ ಹೇಳಿ. ಆವಾಗ ಹೊಸ ಮರ ಹಂಗೆ ನೀಯತ್ತಿಡ್ದು 3 ತಿಂಗಳು ಫಲ ಆಗಿತ್ತು. ಇನ್ನೊಂದು ಸುಳ್ಳು ಮಾರ್ಕೊಂಡು ಕರನ. ಇದು ಒಂದೇ ಹೆಣ್ಗರ? ಅವೆರಡು ಓರ್ಗರ್ಗಳು, ಇದು ಒಂದು ಹೆಣ್ಗರ? ಇದೊಂದು ಹೆಣ್ಗರ. ಇದೇನು ಕೊಡಲ್ಲ, ಸಾಕೊಂತೀರಾ? ಇಲ್ಲ, ಅದನ್ನ ಹಿಂಸೆ ಮಾಡ್ತಾವ್ರೆ. ಹಾಂ ಹಾಂ ಹಾಂ. ಸಾಕೋಣ ನಾನು, ಮನೆದನ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮಗನಿಗೆ. ಹಾಂ ಹಾಂ. ಎಲ್ಲ ಕಟ್ಕೊಂಡು ಎಲ್ಲಂದ್ರೆ ತಕಾಲ ಸುಮ್ಮನೆ ಅಂತ ಮಗ. ಸೀಮೆಸುಗಳನ್ನ ಕಟ್ಟಲ್ಲ? ಒಂದೂ ಇಲ್ಲ? ಇಲ್ಲ ಸರ್, ಒಂದೂ ಇಲ್ಲ. ಒಂದು ಕಾಸು ಸ್ವಲ್ಪ ತಗೋಬೇಕು ಸರ್ ಇವಾಗ ಮನೆಗೆ ಹಾಲಿಗೆ. ಹಾಂ ಹಾಂ. ಒಂದು ತಗೋಬೇಕು. ಎಲ್ಲ ಕಮ್ಮಿ ಆಗ್ಬಿಟ್ಟವ ಹಾಲೀಗ? 3 ಫಲ ಆಗವ ಈಗ? ಇಲ್ಲ, ಕರಿಯೋದಿಲ್ಲ ಸರ್ ನಾವು ಹಾಲು. ಹಾಂ ಹಾಂ. ಕರ್ಗುಳ್ಗೆ ಅದ್ರಲ್ಲಿ ಒಂದು ಅರ್ಧ ಲೀಟ್ರ್ ಕರ್ಕೊತೀವಿ. ತಂದೆ ಬೆಳಿಗ್ಗೆ ಹೊತ್ತು ಇದ್ದಿದ್ದೆಲ್ಲ ಕರ್ಗುಳ್ಗೆ ಸುಧಾರ. ಹಾಂ ಹಾಂ. ನಾಗೇಶ್ ನಾಲ್ಕು ಬೇಕು ಅಂತ ಹೇಳವ್ರೆ. ಒಳ್ಳೇದಾ? ಕುಡ್ದಾಗಿಂತ ಪರವಾಗಿಲ್ವಾ? ಏನಿಲ್ಲ ಸರ್, ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರನೇ ಅದು ತಂದಿದ್ದು ಅವತ್ತಿಂದ. ಹಾಂ ಹಾಂ. ಕಂಟ್ರೋಲ್ ಇರೋದಕ್ಕೆ ಅದಕ್ಕೆ ಅದು ಹಂಗೆ ಮಡಿಕೆ. ಹಾಂ ಹಾಂ. ಅನ್ನ ತಿನ್ನೋದಿಲ್ವ? ಮುದ್ದೆನೇನಾ? ಅನ್ನನೂ ಸ್ವಲ್ಪ ತಿಂತೀನಿ, ಸ್ವಲ್ಪ ಕಮ್ಮಿ, ಮುದ್ದೆ ಜಾಸ್ತಿ. ಅಲ್ಲ, ಇದು ನಾಟಿ ಹಸುದು ಹಾಲು ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಪರವಾಗಿಲ್ವಾ? ಆರೋಗ್ಯ ಚೆನ್ನಾಗಿರುತ್ತಾ? ಅದಕ್ಕೋಸ್ಕರ ಸರ್. ಹಂಗೂ ಇನ್ನೊಂದು ಎಲ್ಲ ನಾವು ತಗೋಬೇಕು ಅಂತ ಹುಡ್ಕಾಡ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ ಒಳ್ಳೆ ಹಸು. ಶಿವಣ್ಣವ್ರಿಗೆ ಹೇಳಿ ಕೊಡಿಸ್ತಾರೆ.